ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಎಲ್ಲರಿಗೂ ಪ್ರಿಷಾ ಆ್ಯಂಡ್ ಮಾಮ್ಸ್ ವರ್ಲ್ಡ್ ಚಾನಲ್ಗೆ ಸ್ವಾಗತ. ಹಾಗೆ ನಾನು ಮುಂಚಿನ ವಿಡಿಯೋದಲ್ಲಿ ಈಗಾಗಲೇ ನಾನು ನಿಮಗೆ ಹೇಳಿದ್ದೆ, ಪತ್ತನಾಜಿಯಲ್ಲಿ ಕೆಲವು ಕಡೆ ಅಂದರೆ ಕೆಲವು ನಿಗದಿತ ಸ್ಥಳಗಳಲ್ಲಿ ಕೋಳಿಯನ್ನು ಬಲಿ ಕೊಡ್ತಾರೆ. ಅಂದರೆ ಆ ಊರಲ್ಲಿರುವ ಮನುಷ್ಯರಿಗಾಗಿರ್ಬೋದು ಅಥವಾ ಪ್ರಾಣಿಗಳಿಗಾಗಿರ್ಬೋದು ಯಾವುದೇ ರೀತಿಯ ತೊಂದರೆಗಳು ಬರಬಾರ್ದು ಎಂಬ ದೃಷ್ಟಿಯಲ್ಲಿ ಈ ರೀತಿಯ ಒಂದು ಶಾಸ್ತ್ರವನ್ನು ಮಾಡ್ತಾರೆ. ಇದಕ್ಕೆ ತುಳುವಿನಲ್ಲಿ ಭೈರವಗ ಕೋರಿ ಕೊಯ್ಯರೆ ಅಂತ ಹೇಳ್ತಾರೆ. ಹಾಗೆ ಅದು ಇವತ್ತು ನಮ್ಮ ಊರಲ್ಲಿ ನಡೀತಾ ಇದೆ. ಹಾಗಾಗಿ ನನ್ನ ಮಾವ ಹಾಗೂ ಚಿಕ್ಕ ಮಾವ ಕೋಳಿಯನ್ನು ತಗೊಂಡು ಹೋಗ್ತಾ ಇದ್ದಾರೆ. ಹಾಗೆ ಅವರು ಬರೋಷ್ಟರಲ್ಲಿ ನಾನು ಕೂಡ ಮಸಾಲವನ್ನು ರೆಡಿ ಮಾಡಿಡೋಣ ಅಂತೇಳಿ ಮಸಾಲವನ್ನು ಗ್ರೈಂಡ್ ಮಾಡೋದಕ್ಕೆ ರೆಡಿ ಮಾಡ್ತಾ ಇದ್ದೀನಿ. ನಾನಿಲ್ಲಿ ಯೂಸ್ ಮಾಡ್ತಾ ಇರೋದು ಕೆಂಪು ಮೆಣಸು, ಹಾಗೆ ತೆಂಗಿನ ತುರಿ, ಕೊತ್ತಂಬರಿ, ಜೀರಿಗೆ, ಸಾಸಿವೆ ಹಾಗೂ ಮೆಂತೆ, ಹಾಗೆ ಬೆಳ್ಳುಳ್ಳಿ ಹಾಗೂ ಈರುಳ್ಳಿ ಹಾಗೂ ಸ್ವಲ್ಪ ಹುಳಿ. ಹಾಗೆ ಮಸಾಲ ಪದಾರ್ಥವನ್ನು ಸ್ವಲ್ಪ ಫ್ರೈ ಮಾಡಬೇಕು. ಫ್ರೈ ಮಾಡಿದ ನಂತರ ನೀವು ಗ್ರೈಂಡ್ ಮಾಡೋದಕ್ಕೆ ಹಾಕಿ. ಹಾಗೆ ಇವತ್ತು ನಾವು ಚಿಕ್ಕ ಅತ್ತೆ ಹಾಗೂ ಮಾವನವರ ವೆಡ್ಡಿಂಗ್ ಆ್ಯನಿವರ್ಸರಿ ಕೂಡ ಇದೆ. ಇದರ ಜೊತೆಗೆ ನಾವು ಇವತ್ತು ಅವರ ಆ್ಯನಿವರ್ಸರಿಯನ್ನು ಕೂಡ ಸಿಂಪಲ್ಲಾಗಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಇವಾಗ ಮಾವ ಕೋಳಿಯನ್ನು ಕ್ಲೀನ್ ಮಾಡಿಸಿ ತಗೊಂಡು ಬಂದರು. ಇವಾಗ ನಾನು ಅದಕ್ಕೆ ಸ್ವಲ್ಪ ಒಂದು ಈರುಳ್ಳಿ ಕಟ್ ಮಾಡಿ ಹಾಕಿದ್ದೀನಿ. ಹಾಗೆ ಒಂದು ಟೊಮೆಟೊ, ಹಾಗೆ ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಇವಾಗ ಬೇಯೋದಕ್ಕೆ ಇಟ್ಟಿದ್ದೀನಿ. ಹಾಗೆ ಅದ್ರ ಜೊತೆಗೆ ಸ್ವಲ್ಪ ಅರಿಶಿನ ಕೂಡ ಆ್ಯಡ್ ಮಾಡಿದ್ದೀನಿ. ಹಾಗೆ ನಾನಿವತ್ತು ಮಧ್ಯಾಹ್ನಕ್ಕೆ ಕೋಳಿ ಸುಕ್ಕ ಮಾಡಿದ್ದೆ, ಅದು ಬಾಯ್ಲರ್ ಕೋಳಿ. ಹಾಗೆ ಮಧ್ಯಾಹ್ನಕ್ಕೆ ಸುಕ್ಕ, ಹಾಗೆ ಇವಾಗ ನಾಟಿ ಕೋಳಿ ಸಾರು ಮಾಡ್ತಾ ಇದ್ದೀನಿ. ಆ ನಾಟಿ ಕೋಳಿ ಸಾರು ಜೊತೆಗೆ ಕೋಳಿ ರೊಟ್ಟಿ ತಗೊಂಡು ಬಂದಿದ್ದಾರೆ. ಹಾಗೆ ನಮ್ಮ ಇವತ್ತು ಚಿಕ್ಕ ಅತ್ತೆ ಹಾಗೂ ಮಾವನವರ ವೆಡ್ಡಿಂಗ್ ಆ್ಯನಿವರ್ಸರಿ ಸೆಲೆಬ್ರೇಷನ್ಗೆ ನಮ್ಮ ಇಷ್ಟು ತಯಾರಿ ಆಗ್ತಾ ಇದೆ. ನಾಟಿ ಕೋಳಿ ಸಾರು, ಕೋಳಿ ಸುಕ್ಕ, ಹಾಗೆ ಕೋಳಿ ರೊಟ್ಟಿ. ಇನ್ನೇನು ನಾಟಿ ಕೋಳಿ ಸಾರು ಕೂಡ ರೆಡಿ ಆಗ್ತಾ ಇದೆ. ಇವಾಗ ನಾಟಿ ಕೋಳಿ ಸಾರು ಕೂಡ ರೆಡಿ ಆಯಿತು. ನಾಟಿ ಕೋಳಿ ಸಾರು ತುಂಬಾ ಒಳ್ಳೆಯದು, ಅಂದರೆ ಹೆಲ್ತಿಗೆ ತುಂಬಾ ಒಳ್ಳೆಯದು. ಬಾಯ್ಲರ್ ಕೋಳಿಗೆಲ್ಲ ಇಂಜೆಕ್ಟ್ ಏನೋ ಮಾಡ್ತಾರಂತೆ, ಆದರೆ ನಾಟಿ ಕೋಳಿಗೆ ಯಾವುದೇ ರೀತಿ ಇಂಜೆಕ್ಷನ್ ಏನೂ ಮಾಡಲ್ಲ. ಆದ್ದರಿಂದ ನಮ್ಮ ಹೆಲ್ತಿಗೆ ತುಂಬಾ ಒಳ್ಳೆಯದು. ಇವಾಗ ನಮ್ಮ ಸೆಲೆಬ್ರೇಷನ್ ಟೈಮ್. ನಮ್ಮ ಚಿಕ್ಕ ಅತ್ತೆ ಹಾಗೂ ಮಾವನವರ ವೆಡ್ಡಿಂಗ್ ಆ್ಯನಿವರ್ಸರಿ, ಅವರು ಮದುವೆಯಾಗಿ 34 ಇಯರ್ಸ್ ಆಯಿತು. ಹಾಗಾಗಿ ನಾವು ಇವತ್ತು ನಮ್ಮ ಮನೆಯಲ್ಲಿ ಅವರ ಆ್ಯನಿವರ್ಸರಿಯನ್ನು ಸಿಂಪಲ್ಲಾಗಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಆ್ಯಕ್ಚುಲಿ ಅವರಿಗೆ ಸೆಲೆಬ್ರೇಷನ್ ಮಾಡೋದಕ್ಕೆ ಅಷ್ಟೊಂದು ಇಷ್ಟ ಇರಲಿಲ್ಲ. 3 months ಬ್ಯಾಕ್ ಅವರು ಅವರ ದೊಡ್ಡ ಮಗನನ್ನು ಅವರಿಂದ ಕಳ್ಕೊಂಡಿದ್ದಾರೆ. ಆ ನೋವು ಅವರಲ್ಲಿ ತುಂಬಾ ಇದೆ. ಅವರು ಯಾರ ಜೊತೆನೂ ಅದನ್ನು ಶೇರ್ ಮಾಡೋದಿಲ್ಲ. ಹಾಗಾಗಿ ಅವರು ನಮಗೆ ಯಾವುದೇ ರೀತಿಯ ಸೆಲೆಬ್ರೇಷನ್ ಬೇಡ, ನಮ್ಮ ಮಗನೇ ನಮ್ಮ ಜೊತೆ ಇಲ್ಲದೆ ಇರುವಾಗ ನಮ್ಗೆ ಯಾಕೆ ಈ ಸೆಲೆಬ್ರೇಷನ್ ಅಂತೆಲ್ಲ ಹೇಳ್ತಾ ಇದ್ದರು. ಆದರೆ ನಾವು ಫ್ಯಾಮಿಲಿಯವರಾಗಿ ನಮ್ಮ ಕೈಲಾದಷ್ಟು ಅವರ ನೋವನ್ನು ದೂರ ಮಾಡೋದಕ್ಕೆ ಟ್ರೈ ಮಾಡಬೇಕೇ ಹೊರತು ಹೆಚ್ಚು ಮಾಡೋದಕ್ಕಲ್ವಲ್ಲ. ಹಾಗಾಗಿ ನಮ್ಮ ಒತ್ತಾಯಕ್ಕೆ ಅವರು ಇವತ್ತು ಅವರ ಆ್ಯನಿವರ್ಸರಿನ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ನಾವು ಒತ್ತಾಯ ಮಾಡಿ, ನೀವು ಅದನ್ನೆಲ್ಲ ಮನಸ್ಸಲ್ಲಿ ಇಟ್ಕೋಬೇಡಿ, ಇವತ್ತು ಸಿಂಪಲ್ಲಾಗಿ ನಾವು ಸೆಲೆಬ್ರೇಟ್ ಮಾಡೋಣ, ನಿಮ್ಮ ಮಗ ಕೂಡ ಅಲ್ಲಿಂದ ಖುಷಿ ಪಡ್ತಾರೆ ಅಂತ ಹೇಳಿದ್ದಕ್ಕೋಸ್ಕರ ಅವರು ಇವತ್ತು ಅವರ ಆ್ಯನಿವರ್ಸರಿಯನ್ನು ಸೆಲೆಬ್ರೇಟ್ ಮಾಡಿದರು. ಇದು ನಮ್ಮ ಚಿಕ್ಕ ಅತ್ತೆಯವರ ಚಿಕ್ಕ ಫ್ಯಾಮಿಲಿ. ಚಿಕ್ಕ ಅತ್ತೆ, ಮಾವ ಆಗೋವರ ಚಿಕ್ಕ ಮಗ. ಹಾಗೆ ಕೇಕ್ ಕಟ್ ಮಾಡಿ ಆದ ನಂತರ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಜೊತೆಗೆ ನಿಂತು ಫೋಟೋಸ್ ಹಾಗೆ ವಿಡಿಯೋಸ್ ಎಲ್ಲ ತಗೊಂಡ್ವಿ. ಹಾಗೆ ಚಿಕ್ಕ ಅತ್ತೆ ಅವರಿಗೆ ಹೊಸ ಮನೆ ಕೂಡ ಆಗ್ತಾ ಇದೆ.
ಇನ್ನೇನು ಮನೆ ಕೆಲಸ ಎಲ್ಲ ಮುಗೀತಾ ಬಂತು. ನೆಕ್ಸ್ಟ್ ಸಂಡೇ ವಾಸ್ತು ಪೂಜೆ ಹಾಗೂ ಸೋಮವಾರ ಗೃಹ ಪ್ರವೇಶ ಕೂಡ ಇದೆ. ಆದರೆ ಎಲ್ಲ ಡೀಟೇಲ್ ವಿಡಿಯೋಸ್ನ ನಾನು ನಿಮ್ಮ ಜೊತೆ ನೆಕ್ಸ್ಟ್ ವೀಕ್ ಶೇರ್ ಮಾಡ್ತೀನಿ. ಹಾಗೆ ಇವರು ಚಿಕ್ಕ ಮಾವನವರ ತಾಯಿ. ಇವರಿಗೆ 90 ವರ್ಷ ಜಾಸ್ತಿನೇ ಆಯಿತು ಅಂತ ಹೇಳ್ತಾರೆ. ಫೈನಲ್ ಆಗಿ ಕೇಕ್ ಕಟ್ಟಿಂಗ್ ಎಲ್ಲ ಆದ ನಂತರ ನಾವು ಫೋಟೋಸ್ ವಿಡಿಯೋಸ್ ಎಲ್ಲ ತಗೊಂಡ್ವಿ. ಹಾಗೆ ನನ್ನ ಅತ್ತಿಗೆ ಹಾಗೂ ಅಣ್ಣ ಕೂಡ ಬಂದಿದ್ದರು. ಹಾಗೆ ನನ್ನ ಅತ್ತಿಗೆ ಅವ್ರದ್ದು ಕೂಡ ಒಂದು ಯೂಟ್ಯೂಬ್ ಚಾನಲ್ ಇದೆ, SM ಲೈಫ್ ಸ್ಟೈಲ್ ಅಂತ ಹೇಳಿ. ಅದಕ್ಕೆ ಕೂಡ ನೀವು ಸಪೋರ್ಟ್ ಮಾಡಿ. ಫೈನಲ್ ಆಗಿ ಇವಾಗ ನಮ್ಮ ಡಿನ್ನರ್ ಟೈಮ್. ಆಗಲೇ ನಾನು ಹೇಳಿರುವ ಹಾಗೆ ಇವತ್ತು ಡಿನ್ನರ್ ಸ್ಪೆಷಲ್ ಕೋರಿ ರೊಟ್ಟಿ, ನಾಟಿ ಕೋಳಿ ಸಾರು ಹಾಗೂ ಚಿಕನ್ ಸುಕ್ಕ ಮಾಡಿದ್ದೆ. ಹಾಗೆ ಎಲ್ಲರೂ ಊಟ ಕೂಡ ಮಾಡಿದರು. ಹಾಗೆ ಇವತ್ತಿನ ನನ್ನ ಈ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹಾಗೆ ನನ್ನ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ, ಹಾಗೆ ಶೇರ್ ಮಾಡಿ. ಹಾಗೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ವೋ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.